ಹಾಯ್ ಫ್ರೆಂಡ್ಸ್, ನಮ್ಮ ಕರ್ನಾಟಕದ ಸ್ಪೆಷಲ್ ತಿಂಡಿ ಶಾವ್ಗೆ ಬಾತ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಕಾಯಿ ಚಟ್ನಿ ಇದ್ಬಿಟ್ರೆ ಸೂಪರ್ ಟೇಸ್ಟಿ ಕಾಂಬಿನೇಷನ್. ಮಾಡೋದು ತುಂಬ ಸುಲಭ. ಅನಿಲ್ ಶಾವ್ಗೆನ ನಾನಿಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಬೇಕು. ಈಗ ಬಿಸಿ ನೀರು ಕಾಯಿಸ್ಬಿಟ್ಟು ಅದರೊಳಗೆ ಶಾವ್ಗೆನ ಹಾಕ್ಬಿಟ್ಟು ಬೆಂದಿದೆಯಾ ಅಂತ ಚೆಕ್ ಮಾಡಿದ ತಕ್ಷಣ ಸ್ಟ್ರೈನರ್ನಲ್ಲಿ ಹಾಕಿ ನೀರೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ತೆತ್ತಿಟ್ಬಿಡ್ಬೇಕು. ಶಾವ್ಗೆ ತಣ್ಣಗಾಗೋಷ್ಟರಲ್ಲಿ ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ತರಕಾರಿಗಳೆಲ್ಲ ಹಾಕ್ಕೋಬೇಕು. ಬೀನ್ಸ್, ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್, ಸ್ವಲ್ಪ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ತರಕಾರಿ ಬೇಯೋದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮುಚ್ಚಿಟ್ಬಿಡೋಣ. ಶಾವ್ಗೆ ಉದುರುದ್ರಾಗಬೇಕಂದ್ರೆ 1 ಸ್ಪೂನ್ ಆಯಿಲ್ ಬಿಟ್ಬಿಡೋಣ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಈಗ ನಾವು ಶಾವ್ಗೆ ಎಲ್ಲ ರೆಡಿ ಆಗಿದೆ. ಇದನ್ನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ರೆ ಸೂಪರ್ ಟೇಸ್ಟಿ ಆಗಿರೋ ನಮ್ಮ ಶಾವ್ಗೆ ಬಾತ್ ರೆಡಿ.